ನನ್ನ ಹೆಸರು ಹೇಳ್ಬೇಕು. ನನ್ನ ಹೆಸರು ಜಿ ಮಹೇಶ್ವರಪ್ಪ. ನನ್ನ ಹೊಲವು ಪ್ರಭಾ ಮಲ್ಲಿಕಾರ್ಜುನ ಕಡೆ. ಯಾಕೆ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಮತ ಹಾಕ್ತೀವಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಯೋಜನೆಗಳು ಜಾರಿ ತಂದಿದ್ದರಿಂದ ಅವ್ರು ನಮಗೆ ಸಿದ್ದರಾಮಯ್ಯನವರು ಗ್ಯಾರಂಟಿ ಜಾರಿ ತಂದಿದ್ದಾರೆ. ಅವ್ರು ಕರೆಕ್ಟಾಗಿ ತಂದಿದ್ದಾರೆ. 5 ಏನೇನು ಕೊಟ್ಟಿದ್ದಾರೆ ಸರ್? ಬಸ್ ಫ್ರೀ, ಕರೆಂಟ್ ಫ್ರೀ, ತಿಂಗಳ 2,000 ರೂಪಾಯಿ ಮಾಸಾಶನ, ಗ್ರ್ಯಾಜುಯೇಟ್ಗಳಿಗೆ 3,000 ರೂಪಾಯಿ, 5 kg ಅಕ್ಕಿ. ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಓಟು. ಅಂದರೆ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಲಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ. ಹೌದು. ಓಕೆ ಸರ್, ನಮಸ್ತೆ. ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷದ ಕಡೆ ತಮ್ಮ ಒಲವಿದೆ ಸರ್? ನಮಸ್ತೆ, ನನ್ನ ಹೆಸರು ಮಧುಸೂದನ್ AS, ಗೋವಿನಕೋವಿ ಗ್ರಾಮಸ್ಥರು. ಈ ಚುನಾವಣೆಯಲ್ಲಿ ನಾವು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ, ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ, ವೋಟ್ ಮಾಡ್ತಾಯಿದ್ದೀವಿ. ಯಾಕೆ ಅವ್ರಿಗೆ ಮತ ಹಾಕುವಂಥದ್ದು? ಯಾಕೆ ಹಾಕಬೇಕು ಅಂತಂದರೆ, ನಮ್ಮ ತಾಲೂಕಿನ ಶಾಸಕರಾದಂಥ DG ಶಾಂತನಗೌಡರು ಅವರ ಒಳ್ಳೆ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ಅತ್ಯುನ್ನತ ಒಳ್ಳೊಳ್ಳೆ ಕಾರ್ಯಗಳು ರೂಪಕ್ಕೆ ಬರ್ತಾಯಿದ್ದಾವೆ, ಒಳ್ಳೊಳ್ಳೆ ಕೆಲಸ ಆಗ್ತಾಯಿದ್ದಾವೆ. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ 5 ಭಾಗ್ಯಗಳು, ಯುವ ನಿಧಿ, ವಿದ್ಯುತ್ ಫ್ರೀ, ಮತ್ತು ಮಹಿಳೆಯರ ಬಸ್ಸು 2,000. ಸೊ ಇವೆಲ್ಲ ಗ್ಯಾರಂಟಿ ಕಾರ್ಯರೂಪದಲ್ಲಿದ್ದಾವೆ ಮತ್ತು ನುಡಿದಂತೆ ನಡೆದಿದ್ದಾರೆ. ಅದೇ ರೀತಿ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಈಗ ನೆಕ್ಸ್ಟು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನೆಯ ಗೃಹಿಣಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಸಿದ್ದರಾಮಯ್ಯವ್ರ ಸರ್ಕಾರ ಹೆಂಗೆ ನಡೆದೈತೆ ಹಂಗೇ ಪ್ರದೇಶ ಕಾಂಗ್ರೆಸ್ ಪಾರ್ಟಿ ನುಡಿದಂತೆ ನಡೀತದೆ ಅಂತ ಒಂದು ಭರವಸೆಯಿಂದ ನಾವು ಈ ಸರಿನೂ MP ಎಲೆಕ್ಷನ್ನಲ್ಲೂ ಸಹ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಸರ್ ನಮಸ್ತೆ. ನನ್ನ ಹೆಸರು VH ರುದ್ರೇಶಿ, ಗೋವಿನಕೋವಿ ಗ್ರಾಮ. ನಾನು ಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ, ಸುಮಾರು ವರ್ಷದಿಂದ ದುಡಿತಾ ಇದ್ದಾನೆ. ಈ ಹೋದ ಸರಿನೂ ಸಹ ನಮ್ಮ ಶಾಂತನಗೌಡರನ್ನ 17,000 ಮತ ಅಂತರದಿಂದ ಗೆಲ್ಲಿಸಿದ್ವಿ. ಅವರು ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಮತದಾರರು ಮತ ಹಾಕಿದ್ದಾರೆ. ಯಾಕೆಂದರೆ ಹಿಂದೆ 2 ಸರಿ ಆದರೂ ಅವರು ಅನೇಕ ಶಾಲಾ ಕೊಠಡಿ ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿ ಸಾವಿರಾರು ಕೋಟಿ ಅನುದಾನ ತಂದು ಮಾಡಿದ್ರು. ಆದರೂ ಹೋದ ಸರಿ ಸೋಲಿಸಿದ್ರು. ಆದರೆ ಈ ಸರಿ ಜನ ಅಭಿಪ್ರಾಯಪಟ್ಟು ನಮ್ಮ ಗೌಡ್ರನ್ನೇ ತರಬೇಕಂತ ಅಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ. ಈಗಲೂ ಸಹ ಸತತವಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದ 5 ಗ್ಯಾರಂಟಿಗಳನ್ನು ಪರಿಪಾಲನೆ ಮಾಡ್ಕೊಂಬಂದರೆ, ಒಂದು 2,000 ಹೆಣ್ಮಕ್ಳಿಗೆ ಉಚಿತ ವಿದ್ಯುತ್ತು, ಆಮೇಲೆ ವಿದ್ಯಾರ್ಥಿಗಳಿಗೆ ಮಾಸಾಶನ 3,000, ಡಿಪ್ಲೊಮಾ ಆದವರಿಗೆ 1,500 ಉಚಿತ ಅಕ್ಕಿ ಕೊಡ್ತಾ ಬಂದ್ದಾರೆ. ಹಾಗೂ ನೆಕ್ಸ್ಟ್ ನಮ್ಮ 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಒಂದು ಮಹಿಳೆಗೆ, ಒಂದು ಕುಟುಂಬಕ್ಕೆ 1 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೂ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಎನರ್ಜಿ ಕೂಲಿ 400 ರೂಪಾಯಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಮ್ಮ ದಾವಣಗೆರೆ ಕ್ಷೇತ್ರದ ಪ್ರಭಾ ಮಲ್ಲಿಕಾರ್ಜುನವನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅಂತ ಎಲ್ಲ ಪಡ ತೊಟ್ಟಿದ್ದಾರೆ. ನಮ್ಮ ತಾಲೂಕಿನ ಜನ ಆಗಲಿ, ಇಡೀ ಜಿಲ್ಲೆ ಜನ ಆಗಲಿ. ಯಾಕೆಂದರೆ ಈಗ ನಾವು ತಮಗೊಂದು ಪ್ರಶ್ನೆ ಕೇಳ್ತೀನಿ ಸರ್. ಅಲ್ಲಿ ಬೇರೆಯವರು ಮಾತಾಡ್ತಾ ಇದ್ರು, ನಿಮ್ಮ ಕಾರ್ಯಕರ್ತರು, ಶಾಂತನಗೌಡರು ಈ ತಾಲೂಕಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಜನ ಸ್ಪಂದನೆ ಮಾಡ್ತಾರೆ, ಸರಳವಾದ ವ್ಯಕ್ತಿ, ಒಬ್ಬ ಸಣ್ಣ ಹುಡುಗ ಹೋದ್ರು ಕೂಡ ಮಾತಾಡಿಸುವಂಥದ್ದು ಅವ್ರ ಪ್ರಕ್ರಿಯೆಯಲ್ಲಿ ಅವರಲ್ಲಿ ಇದೆ. ಆದ್ದರಿಂದ ಅಂದರೆ ಅವ್ರ ವರ್ತನೆಯಿಂದ ಮತಗಳು ಪ್ರಭಾ ಮಲ್ಲಿಕಾರ್ಜುನಿಗೆ ಎಲ್ಲಿ ವರದಾನ ಆಗ್ಬೋದು ಅಂಥೇಳಿ ಅವರು ಎಲ್ಲ ಚಿಕ್ಕ ಮಕ್ಕಳಿಂದ ಎಲ್ಲರನ್ನೂ ಇದು ಮಾಡ್ತಾರೆ. ಆದರೂ ಅವ್ರಿಗೆ ಗೌರವ ಕೊಡೋಕ್ಕೋಸ್ಕರ ಯುವಕರು ಅವ್ರ ಹತ್ರ ಸೇರ್ತಾ ಇಲ್ಲ. ಆದರೂ ಮತದಾನ ಮಾಡೋ ಅಂಥಕ್ಕೂ ಎಲ್ಲ ಯುವಕರಿಗೂ ಇದೆ. ಯಾಕೆಂದರೆ ಗೌಡ್ರು ಮತದಾನ ಅಂತೇಳಿ ಅವರ ಗೌಡ್ರು ಇರೋದರಿಂದ ಅಂಜಿಕೆಯಿಂದ ಹಿಂದಿರ್ಬೋದು ಅಷ್ಟೇ. ಎಲ್ಲ ಜನಾಂಗದವರು, ಎಲ್ಲ ಯುವಕರು ಅವ್ರ ಪರವಾಗಿ ಇದ್ದಾರೆ. ಆದರೆ ಈಗ 25 ವರ್ಷದಿಂದ BJP ಸರ್ಕಾರದಿಂದ, ಹಿಂದೆ ಮಲ್ಲಿಕಾರ್ಜುನಪ್ಪ ಅಂತ ಇದ್ದರು, ಸಿದ್ದೇಶ್ವರ ತಂದೆ, ಅವರು 5 ವರ್ಷನೂ ಭೇಟಿ ಕೊಟ್ಟರು. ಆದರೆ ಈಗ 4 ಬಾರಿನೂ ಒಂದು ಸರಿನೂ ನಮ್ಮ ತಾಲೂಕಿಗೆ ಬಂದಿಲ್ಲ, ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ. ಅದರಿಂದ ಬೇಸತ್ತ ಜನ ಈ ಸರಿ ಪ್ರಭಾ ಮಲ್ಲಿಕಾರ್ಜುನ್ ತರಬೇಕು. ಯಾಕೆಂದರೆ ಅವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಎಲ್ಲ ಜನನೂ ಬೆರೀತಾರೆ.
ಕೆಲವರು ಟೀಕೆ ಮಾಡ್ತಾರೆ, ಅವ್ರ ಮನೆಗೆ ಹೋದ್ರೆ ಮಾತಾಡ್ಸಲ್ಲ ಹಾಗೆ ಆ ಥರ ಏನೂ ಇಲ್ಲ. ಯಾರು ಹೋದ್ರು, ಈಗ ನಾನು ಒಬ್ಬ ಸಾಮಾನ್ಯ ಮನೆಗೆ ಯಾರಿಗಾರೆ ಹೋದ್ರೆ ಪರಿಚಯ ಇಲ್ಲದೆ ಯಾರು ಇದು ಮಾಡ್ತಾರೆ. ನಮ್ಮ ಯುವಕರಾಗಲಿ ಮುಖಂಡರಾಗಲಿ ಯಾರ ಜೊತೆಗೆ ಹೋದ್ರು ಅವರು ಒಳ್ಳೆ ವರ್ತನೆಯಿಂದ ಮಾತಾಡಿಸ್ತಾರೆ. ಶಾಮನೂರು ಶಿವಶಂಕರಪ್ಪರವ್ರು ಇರ್ಬೋದು, ಮಲ್ಲಿಕಣ್ಣರು ಇರ್ಬೋದು, ಎಲ್ಲರೂ. ನಾನು ಮತ್ತೊಂದು ಸರಿ ಯಾಕೆ ತಮಗೆ ಮಧ್ಯಂತರ ಅವಧಿಯಲ್ಲಿ ಕೇಳುವಂಥದ್ದು ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ತಾಲೂಕಿನ ಶಾಸಕರು, ನಿಮ್ಮ ಡಿ ಸಿ ಶಾಂತನಗೌಡರು ಕೆಲಸ ಮಾಡೋದ್ರಿಂದ ಅವರ ಕೆಲಸದ ಪರಿಣಾಮವಾಗಿ ಪ್ರಭಾ ಮಲ್ಲಿಕಾರ್ಜುನ ಮತ ಒಳ್ಳೆ ಚೆನ್ನಾಗಿ ಬೀಳ್ಬೋದು ಅನ್ನೋದಾಯ್ತಾ ಅಂತ ಹೇಳಿ ಮಾತಾಡ್ತಾ ಇದ್ರು. ಅದಕ್ಕೋಸ್ಕರ ತಮಗೆ ಕೇಳಿ. ಹೌದು, ಅವರು ಅಭಿವೃದ್ಧಿ ಕೆಲಸ ನೋಡೇ ಹೆಚ್ಚಿನ ಮತ ನಮ್ಮ ತಾಲೂಕಿಂದ ಈಗ ಅವರು 17,000 ತಗೊಂಡ್ರಕ್ಕಿಂತ ಇನ್ನೂ ಹೆಚ್ಚಿನ 20-25,000 ಮತರ ಅಂತರದಿಂದ ಗೆಲ್ಲಿಸ್ತೇವೆ. ಹೋದ ಸರಿ ನಾವು MLA ಚುನಾವಣೆಗೂ 140ರಿಂದ 145 ನಮ್ಮ ರಾಜ್ಯದಲ್ಲಿ ಬರ್ತದೆ ಅಂತ ನಾನೇ ಹೇಳಿದ್ದೆ. ಇದೇ ನಿಮ್ಮ ABC ನ್ಯೂಸ್ನಲ್ಲಿ. ಈ ಸರಿನೂ ಅಷ್ಟೇ BJP ಅವರು 28 ಅಂತಾರೆ. ಅದರಲ್ಲಿ 8 ಹೊಡೆದಾಕಿ 2 ಅವರು ಬರೋದು, ಇನ್ನು 26 ಸೀಟು ನಮಗೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಸರ್ ನಮಸ್ತೆ, ನಮ್ಮ ಹೆಸರು ನರಸಿಂಹಪ್ಪ ಅಂತೇಳಿ, ಗ್ರಾಮ ಪಂಚಾಯತಿ ಸದಸ್ಯರು, BJP SC ಮೋರ್ಚಾ ಕಾರ್ಯದರ್ಶಿ ಕೂಡ. ನಮ್ಮ ಒಲವು BJP ಕಡೆ ಇದೆ, ಗಾಯತ್ರಿ ಸಿದ್ದೇಶ್ವರ ಕಡೆ ಇದೆ. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಳ್ಳೆಯ ಕಾರ್ಯಗಳು ಹಾಗೂ ದೇಶದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಾಗಿದೆ. ದೇಶ ನಂಬರ್ 1 ಸ್ಥಾನಕ್ಕೆ ಏರಿಕೆ ಆಗ್ತಾಯಿದೆ. ಹಾಗೂ ನಮ್ಮ ಮೋದಿಯವರ ನೆಕ್ಸ್ಟ್ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕೆಂದು ನಮ್ಮ ಒಲವು. ನಮಸ್ತೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಮೋದಿಯವರಿಗೆ. ಯಾಕೆ ಮೋದಿಯವರಿಗೆ ಹಾಕ್ತೀರಿ? ಮೋದಿಯವರು ಸ್ವಲ್ಪ ಅಭಿವೃದ್ಧಿ ಕಾರ್ಯಕರ್ತಗಳನ್ನು ಕೆಲಸ ಅಭಿವೃದ್ಧಿಸಿದ್ದಾರೆ. ಹಾಗಾಗಿ ನಮ್ಮ ಮತ ಮೋದಿಯವರಿಗೆ ನೀಡ್ತಕ್ಕದ್ದು. ಏನೇನು ಅಭಿವೃದ್ಧಿ ಮಾಡಿ? ಏನು ಸಾರ್ವಜನಿಕರಿಗಾಗಲಿ ಇದು ಕಾರ್ಯಕರ್ತಗಳು ಹೆಲ್ಪ್ಗಳನ್ನು ನಿರ್ವಹಿಸಿದ್ದಾರೆ. ಅವರಿಗಾಗಿ ನಾವು ಅವರೇ ಬರಬೇಕು. ದೇಶಕ್ಕಾಗಿ ಮೋದಿನೇ ಬೇಕು.